ನೋಡ್ಕೊಳ್ಳಿ, ಇಫ್ z of un is equal to 2z square plus 3z plus 4 divided by z minus 3 whole cube, comma mod z is greater than 3, find u1 u2 and u3. ಏನು ಫೈಂಡ್ ಮಾಡೋದು ನೋಡಿ ಸೊಲ್ಯೂಷನ್. ಫಸ್ಟು z of un is equal to ಏನು ಕೊಟ್ಟಿದ್ದಾರೆ ಅದು ಬರ್ಕೋಬಿಡಿ. 2z square plus 3z plus 4 divided by z minus 3 whole cube. ಏನು ಮಾಡಬೇಕು, ಲೆಟ್ ಇದಕ್ಕೆ u bar of z ಅಂತ ತಗೋಬೇಕು. ಇದನ್ನ u bar of z ಅಂತ ಅದನ್ನು ಮಾಡ್ಕೊಳ್ಳೋಣ. ಉಳಿಯೋದೇನು 2z square plus 3z plus 4 divided by z minus 3 whole cube. ಈಗ u bar of z ಹಂಗೆ ಇರಲಿ. ಇಲ್ಲಿ ಏನು ಮಾಡಿ z ಸ್ಕ್ವೇರ್ನ ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡ್ರೆ ಇಲ್ಲಿ ಡಿವೈಡ್ ಬೈ z ಸ್ಕ್ವೇರ್ ಮಾಡಬೇಕು. 2z ಸ್ಕ್ವೇರ್ ಬೈ z ಸ್ಕ್ವೇರ್ ಅಂದರೆ 2 ಬರುತ್ತೆ. 3z ಬೈ z ಸ್ಕ್ವೇರ್ ಅಂದರೆ 3 ಬೈ z ಬರುತ್ತೆ. 4 ಬೈ z ಸ್ಕ್ವೇರ್ ಬರುತ್ತೆ. ಆಮೇಲೆ ಇಲ್ಲೂ ಡಿವೈಡ್ ಬೈ z ಮಾಡಬೇಕು. ಇಲ್ಲಿ ಕ್ಯೂಬ್ ಇರೋದ್ರಿಂದ ಹೊರಗಡೆ z ಕ್ಯೂಬ್ ತೆಗಿಬೇಕು. ಇಲ್ಲಿ z ಬೈ z 1 ಬರುತ್ತೆ. ಇಲ್ಲಿ 3 ಬೈ z ಹೋಲ್ ಪವರ್ 3. ದೆನ್ u ಬಾರ್ ಆಫ್ z ಈಸ್ ಈಕ್ವಲ್ ಟು ನೋಡಿ z ಸ್ಕ್ವೇರ್ ಬೈ z ಕ್ಯೂಬ್ ಅಂದರೆ 1 ಬೈ z ಆಗುತ್ತೆ. ಉಳಿಯೋದೇನು 2 ಪ್ಲಸ್ 3 ಬೈ z ಪ್ಲಸ್ 4 ಬೈ z ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 3 ಬೈ z. ಈಗ ಇಷ್ಟು ಆದ ತಕ್ಷಣ ಏನು ಮಾಡಬೇಕು, ಯು ನಾಟ್ನ ಫೈಂಡ್ ಮಾಡಬೇಕು. ನೋಡಿ ಯು ನಾಟ್ಗೆ ಫಾರ್ಮುಲಾ ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ ಯು ಬಾರ್ ಆಫ್ z. ಇಲ್ಲಿ ನೋಡಿ ಯು ನಾಟ್ ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ ಯು ಬಾರ್ ಆಫ್ z ಅಂದರೆ ಇದು 1 ಬೈ z 2 plus 3 by z plus 4 by z square whole divided by 1 minus 3 by z whole cube. ಇಲ್ಲಿ ನಾವು ಕಳ್ಕೊಳ್ಳಿ, ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಈಸ್ 0. ಅಂದರೆ ಇಲ್ಲಿ 1 ಬೈ ಇನ್ಫಿನಿಟಿ ಅಂದರೆ 0, 3 ಬೈ ಇನ್ಫಿನಿಟಿ ಅಂದರೆ 0, 4 ಬೈ ಇನ್ಫಿನಿಟಿ ಅಂದರೆ 0, 4 ಬೈ ಇನ್ಫಿನಿಟಿ ಸ್ಕ್ವೇರು 0ನೇ, 3 ಬೈ ಇನ್ಫಿನಿಟಿ ಅಂದರೆ 0. ಏನಾಗುತ್ತೆ ಇದು, ಯು ನಾಟ್ ಈಸ್ ಈಕ್ವಲ್ ಟು 0 ಇಂಟು ಇಲ್ಲಿ 2 ಉಳಿಯುತ್ತೆ. 2 ಪ್ಲಸ್ 0 ಅಂದರೆ 2. ಇಲ್ಲಿ 1 ಮೈನಸ್ 0 ಅಂದರೆ 1, 1 ಕ್ಯೂಬ್ ಅಂದರೆ 1, 2 ಬೈ 1. 0 ಇಂಟು ಎನಿಥಿಂಗ್ ಈಸ್ 0. ಯು ನಾಟ್ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, u1ನ ಫೈಂಡ್ ಮಾಡಬೇಕು. u1ನ ಯಾವ ಥರ ಫೈಂಡ್ ಮಾಡಬೇಕು ನೋಡಿ. u1ಗೆ ಫಾರ್ಮುಲಾ ಬಂದು limit z tends to infinity z into u bar of z minus u naught. ಇದು ಫಾರ್ಮುಲಾ u1ಗೆ. u1 is equal to limit z tends to infinity. ಇಲ್ಲಿ ನೋಡಿ z ಹಂಗೆ ಇರಲಿ, u ನಾಟ್ 0 ಅಲ್ವಾ, ಬರೀ ಉಳಿಯೋದು u bar of z minus 0 ಅಂದರೆ u bar of z. u bar of z ನ ಈ ಥರ ಇದನ್ನ ಬರ್ಕೊಳ್ಳಿ, 1 ಬೈ z 1 ಬೈ z 2 ಪ್ಲಸ್ 3 by z plus 4 by divided by 1 minus 3 by z whole cube. ನೋಡಿ ಈ z ಕ್ಯಾನ್ಸಲ್ ಮಾಡಿ, ನಿಮಗೆ ಬರೋದು u1 is equal to ಇಲ್ಲಿ z ಇನ್ಫಿನಿಟಿ ಹಾಕಿದ್ರೆ 2
ಪ್ಲಸ್ ಝೀರೋ ಅಂದರೆ 2, 1 ಮೈನಸ್ ಝೀರೋ ಅಂದರೆ 1, 2/1 ಅಂದರೆ 2 ಬರುತ್ತೆ. ಈಗ U2ನ ಫೈಂಡ್ ಮಾಡಬೇಕು. U2ಗೆ ಫಾರ್ಮುಲಾ ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ z² ಇಂಟು u ಬಾರ್ ಆಫ್ z ಮೈನಸ್ u0 ಮೈನಸ್ u1/z. ಈ ಫಾರ್ಮುಲಾ ನಾವು ಕಟ್ಕೋಬೇಕು ನೀವು. U2 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ನೋಡಿ u0 0, u1 ಬಂದು 2. ಅದಕ್ಕೆ ಇದರಲ್ಲಿ ಇದನ್ನ ಯೂಸ್ ಮಾಡಿ. 0 ಇದ್ದರೆ ಎರಡು u0 u1 ಎರಡು 0 ಇದ್ದರೆ ಇದು ಯೂಸ್ ಮಾಡಿ. ಗೊತ್ತಾಗ್ತಿಲ್ಲ? ಏನು ಮಾಡೋಣ, z² ಇಂಟು ಇಲ್ಲಿ u ಬಾರ್ ಆಫ್ z ಅಂದರೆ 2z² ಪ್ಲಸ್ 3z ಪ್ಲಸ್ 4 ಡಿವೈಡೆಡ್ ಬೈ z ಮೈನಸ್ 3 ಹೋಲ್ ಕ್ಯೂಬ್. ಆಮೇಲೆ ಮೈನಸ್ ಇದು 0, u1 ಅಂದರೆ 2/z ಮಾತ್ರ ಬರ್ಕೊಳ್ಳಿ. ಈಗ ಈ z ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. U2 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ z² ಹಂಗೆ ಇರಲಿ. ಈ z ನ ಮಲ್ಟಿಪ್ಲೈ ಮಾಡಿದ್ರೆ 2z³ ಪ್ಲಸ್ 3z² ಪ್ಲಸ್ 4z ಆಗುತ್ತೆ. ಮೈನಸ್ ಇದು ನೋಡಿ, ಇದು z ಮೈನಸ್ 3 ಹೋಲ್ ಕ್ಯೂಬ್ ಅಂದರೆ ನೆನಪು ಇಟ್ಕೊಳ್ಳಿ ಫಾರ್ಮುಲಾ a ಮೈನಸ್ b ಹೋಲ್ ಕ್ಯೂಬ್ ಅಂದರೆ a³ ಮೈನಸ್ b³ ಮೈನಸ್ 3a² b ಪ್ಲಸ್ 3ab². ಈಗ ನೋಡಿ z ಮೈನಸ್ 3 ಹೋಲ್ ಕ್ಯೂಬ್ ಅಂದರೆ ಏನಾಗುತ್ತೆ, z³ ಮೈನಸ್ 3³ ಮೈನಸ್ 3z² ಇಂಟು 3 ಪ್ಲಸ್ 3 ಇಂಟು z ಇಂಟು 3² ಅಂದರೆ z³ ಮೈನಸ್ 27 ಮೈನಸ್ 9z² ಪ್ಲಸ್ 27z. ನಾವು ಕಟ್ಕೊಳ್ಳಿ. ಇನ್ನೇನು ಮಾಡಬೇಕು ನೀವು, ಮೈನಸ್ 2 ಇಂಟು z ಮೈನಸ್ 3 ಹೋಲ್ ಕ್ಯೂಬ್ ಬದಲು z³ ಮೈನಸ್ 27 ಮೈನಸ್ 9z² ಪ್ಲಸ್ 27z ಬರ್ಕೋಬೇಕು. ಹೋಲ್ ಡಿವೈಡೆಡ್ ಬೈ z ಇಂಟು z ಮೈನಸ್ 3 ಹೋಲ್ ಕ್ಯೂಬ್ ಹೆಂಗಿದೆ ಹಂಗೆ ಇರಲಿ. ಇನ್ನು ಕ್ಲೋಸ್ ಮಾಡಿಬಿಡಿ. ಈಗ ಇದೇನಾಗುತ್ತೆ, U2 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ನೋಡಿ ಈ z ಕ್ಯಾನ್ಸಲ್ ಮಾಡಿ, 1z ಉಳಿಯುತ್ತೆ. ಇಲ್ಲಿ 2z³ ಆಮೇಲೆ 3z² ಪ್ಲಸ್ 4z ಮೈನಸ್ 2z³ minus into minus plus 2 into 27 is 54, minus into minus plus 2 into 9 is 18, minus into plus minus 2 into 27 is 54z whole divided by z minus 3 whole cube ಬರುತ್ತೆ. ಈಗ ನೋಡಿ ಈ 2z³ ಕ್ಯಾನ್ಸಲ್ ಆಗುತ್ತೆ. U2 is equal to ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ z ಇಂಟು, ಈಗ ನೋಡಿ 3 ಪ್ಲಸ್ 18 is 21z², ಆಮೇಲೆ 4 ಮೈನಸ್ 54 ಅಂದರೆ ಮೈನಸ್ 50z ಆಗುತ್ತೆ. ನೆಕ್ಸ್ಟ್ ಪ್ಲಸ್ 54 ಹಂಗೆ ಇರಲಿ, ಹೋಲ್ ಡಿವೈಡೆಡ್ ಬೈ z ಮೈನಸ್ 3 ಹೋಲ್ ಕ್ಯೂಬ್. ಈಗೇನು ಮಾಡಬೇಕು ಅಂದರೆ ಈಗ ನೋಡಿ U2 is equal to limit z tends to infinity. ಇಲ್ಲಿ z ಹಂಗೆ ಇರಲಿ, ಇಲ್ಲಿ z² ಕಾಮನ್ ತಗೊಳ್ಳಿ, ಆಚೆ ತಗೊಳ್ಳಿ, ಉಳಿಯೋದೇನಿಲ್ಲಿ
21 50z/z² ಅಂದರೆ 50/z, ಆಮೇಲೆ 54/z² ಉಳಿಯುತ್ತೆ. ಇಲ್ಲಿ ಅದೇ ಥರ ಇಲ್ಲಿ z ನ ಡಿವೈಡ್ ಮಾಡಿ, ಅದರ ಹೊರಗಡೆ z³ ಬರೀಬೇಕು. z³ ಇಂಟು 1 ಮೈನಸ್ 3/z² ನೋಡಿ. ಈ z³ ಕ್ಯಾನ್ಸಲ್ ಆಗುತ್ತೆ. u2 ಈಸ್ ಈಕ್ವಲ್ ಟು 21 ಮೈನಸ್ 0 ಪ್ಲಸ್ 0 ಅಂದರೆ 21 ಡಿವೈಡೆಡ್ ಬೈ ಇದೆಲ್ಲ ಕ್ಯಾನ್ಸಲ್ ಆದರೆ ಇದು 1 ಮೈನಸ್ 0² ಬಂದರೆ 1 ಅಂದರೆ u2 ಈಸ್ 21. ನೋಡಿ u2 ಫೈಂಡ್ ಮಾಡಿದ್ಮೇಲೆ u3 ಫೈಂಡ್ ಮಾಡೋದು. u3ಗೆ ಫಾರ್ಮುಲಾ ಬಂತು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ z³ ಇಂಟು u ಬಾರ್ ಆಫ್ z ಮೈನಸ್ u0 ಮೈನಸ್ u1/z ಮೈನಸ್ u2/z². ಇಲ್ಲಿ u1 u2 ಎರಡೂ ವ್ಯಾಲ್ಯೂ ಗೊತ್ತು ನಿಮಗೆ, ಅದನ್ನ ಫಿಲ್ ಮಾಡ್ಕೊಳ್ಳಿ. z³ u ಬಾರ್ ಆಫ್ z ಅಂದರೆ ಸ್ಟಾರ್ಟಿಂಗ್ದೇ ಬರೀರಿ, ಇದೇ ಬರೀರಿ. 2z² ಪ್ಲಸ್ 3z 2z² ಪ್ಲಸ್ 3z ಪ್ಲಸ್ 4 ಡಿವೈಡೆಡ್ ಬೈ z ಮೈನಸ್ 3/3. ಇದು u0 0, u1 is to 2/z ಮೈನಸ್ u2 is 21/z². ನೋಡಿ ಯಾವ ಥರ ಮಾಡೋದು LCM. ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ಇದು z³ ಹಂಗೆ ಇರಲಿ. ಇಲ್ಲೇನು ಮಾಡಿ, ಇದನ್ನ ನೋಡಿ, ಬೇಕಿದ್ರೆ z³ z ಇಂಟು z² z³ z ಮೈನಸ್ 3/3 ಫುಲ್ಲೇ ಮಲ್ಟಿಪ್ಲೈ ಮಾಡೋದು. ಅಂದರೆ ಇದಕ್ಕೆ z³ ಮಲ್ಟಿಪ್ಲೈ ಮಾಡಿ, z³ ಮಲ್ಟಿಪ್ಲೈ ಒಂದು ಸತಿ ಬರೆದ್ಬಿಡೋಣ. 2z² ಪ್ಲಸ್ 3z ಪ್ಲಸ್ 4 LCM ಮಾಡೋದು ಯಾವ ಥರ. ಮೈನಸ್ z³ ಅಂದರೆ z ಹೋದರೆ, ಅರ್ಥ ಆಗ್ತಿದೆಯಾ? z ಹೋದರೆ ಉಳಿಯೋದೇನು z² ಇಂಟು z ಮೈನಸ್ 3/3. ಇದಕ್ಕೆ 2z² z ಮೈನಸ್ 3/3 ಮೈನಸ್ ಇದಕ್ಕೆ 21. ನೋಡಿ z³ ಇಂಟು z ಮೈನಸ್ 3/3 ಏನು ಮಾಡಿದ್ರೆ 21 z ಮೈನಸ್ 3/3 ಹೋಲ್ ಡಿವೈಡೆಡ್ ಬೈ z³ ಇಂಟು z ಮೈನಸ್ 3/3. ಈ ಥರ ಬರ್ಕೊಳ್ಳಿ ಬೇಕಿದ್ರೆ. ಅರ್ಥ ಆಗ್ತಿದೆಯಾ? ಅಂದರೆ ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ z³ ಇಂಟು z ಮೈನಸ್ 3/3 ಇಟ್ಕೊಳ್ಳಿ. ಫುಲ್ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ 1 ಅಂದ್ಕೊಳ್ಳಿ. ಆ ಥರ ಇದು ನೋಟ್ ರಫ್ ವರ್ಕು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ z³ ಇಂಟು z ಮೈನಸ್ 3/3. ಈಗ ನೀಟಾಗಿ ನೋಡಿ, u3 ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು z³ ಇಂಟು 2z² ಅಂದರೆ 2z⁴. ಇಲ್ಲಿ z³ ಇಂಟು 3z ಅಂದರೆ 3z⁴ ಪ್ಲಸ್ 4z³ ಮೈನಸ್ 2z² ಇಂಟು ನೋಡಿ z ಮೈನಸ್ 3/3 ಅಂದರೆ ಮಾಡಿದ್ದು z³ ಮೈನಸ್ 27 ಮೈನಸ್ 9z² ಪ್ಲಸ್ 27z ಅಂದರೆ z³ ಮೈನಸ್ 27 ಮೈನಸ್ 9z² ಪ್ಲಸ್ 27z ಮೈನಸ್ 21z ಇಂಟು ಇದು ಆ ಥರ z³ ಮೈನಸ್ 27 ಮೈನಸ್ 9z² ಪ್ಲಸ್ 27z ಹೋಲ್ ಡಿವೈಡೆಡ್ ಬೈ ಈ z³ ಕ್ಯಾನ್ಸಲ್ ಆಗಿ z ಮೈನಸ್ 3/3 ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ನೋಡಿ, u3 is equal to limit z tends to infinity. ಇದನ್ನ ಹಂಗೆ ಬರ್ಕೊಳ್ಳಿ, 2z⁴ ಪ್ಲಸ್ 3z⁴ ಪ್ಲಸ್ 4z³ ಮೈನಸ್ 2z²
ನೋಡಿ -2z² ಇಂಟು ಇದಂದರೆ -2z⁴. ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 into 27 is 54z². Minus into minus plus 2 into 9 is 18z⁴. Minus into plus minus 2 into 27 is 54z³. Minus into plus minus 21z⁴. Minus into minus plus 21 into 27 is 567. 567z. ಆಮೇಲೆ 21 into 9 189z³ ಪ್ಲಸ್ 189z³ ಮೈನಸ್ 21 into 27 567z². Whole divided by z minus 3 whole cube. ಈಗ ನೋಡಿ ಇಷ್ಟೇನು ಮಾಡಬೇಕು, z⁴ ತಗೊಳ್ಳಿ. ನೋಡಿ z⁴ ತೊಗೊಂಡ್ರೆ ನೋಡಿ 2z⁴ 2z⁴ ಕ್ಯಾನ್ಸಲ್ ಆಗುತ್ತೆ. ಈಗ z⁴ ತಗೊಳ್ಳಿ, ಪ್ಲಸ್ ಇದೆ ಮೈನಸ್ ಇದೆ ಕ್ಯಾನ್ಸಲ್ ಆಗುತ್ತೆ. ಇದು 3 ಪ್ಲಸ್ 18 ಮೈನಸ್ 21 ಅಂದರೆ ಅದು 0 ಆಗುತ್ತೆ. z⁴ 0 ಆಗುತ್ತೆ. ಈಗ z³ ಮಾಡಬೇಕು. z³ ಬಂದು 4 minus 54 plus 189 139z³ ಬರುತ್ತೆ. ನೆಕ್ಸ್ಟ್ z² ಮಾಡೋಣ. 54 ಆಮೇಲೆ z² ಬಂದು minus 567 minus 513 z² ಬಂದು. ನೆಕ್ಸ್ಟು z ಎಲ್ಲಿದೆ 567z, ಅದು ಒಂದೇ ಇರೋದು ಪ್ಲಸ್ 567z. ಇಲ್ಲಿ ಕೆಳಗಡೆ ಬಂದು z minus 3 whole cube. ಏನು ಸೇಮ್ ಡಿವೈಡ್ ಬೈ z³ ಮಾಡ್ಕೋಬೇಕು. 3 is equal to ಲಿಮಿಟ್ z tends to infinity. ಇಲ್ಲಿ z³ ಆಚೆ ಬರ್ಕೊಳ್ಳಿ. ಇದು 139 ಆಗುತ್ತೆ. 513 by z ಆಗುತ್ತೆ. 567 by z² ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಇಲ್ಲಿ z ಡಿವೈಡ್ ಮಾಡಬೇಕಂದ್ರೆ z³ ಆಚೆ ಬರ್ಕೋಬೇಕು, ಯಾಕಂದರೆ ಹೋಲ್ ಕ್ಯೂಬ್ ಇರೋದ್ರಿಂದ. 1 minus 3 by ಇಲ್ಲಿ z ಡಿವೈಡ್ ಮಾಡಿದ್ರೆ 1, ಇಲ್ಲಿ 3 by z. ಇದು ಕ್ಯಾನ್ಸಲ್ ಆಗುತ್ತೆ. u3 is equal to 139 ಮೇಲ್ಗಡೆ ಉಳಿಯುತ್ತೆ, ಕೆಳಗಡೆ 1 ಉಳಿಯುತ್ತೆ. u3 is equal to 139. Therefore u1 is 2, u2 is 21 and u3 is 139. Thank you. Please like, share and subscribe.